ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಟಿಪ್ಪು ಸುಲ್ತಾನನ ಅರಮನೆಯನ್ನು ನೋಡ್ಕೊಂಡು ಬರೋಣ. ಇದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಟಿಪ್ಪು ಸುಲ್ತಾನನ ಅರಮನೆ ಇರೋದು. ಈ ಅರಮನೆಯನ್ನು ನೋಡ್ಕೊಂಡು ಬರೋಣ. ಇದು ಬೆಳಿಗ್ಗೆ 8:30ಯಿಂದ ಸಾಯಂಕಾಲ 5:30ವರೆಗೂ ಓಪನ್ ಇರುತ್ತೆ. ಅಂದರೆ ಬೆಳಿಗ್ಗೆ 8:30ರಿಂದ ಸಾಯಂಕಾಲ 5:30ವರೆಗೂ ಓಪನ್ ಇರುತ್ತೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದು ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿರ್ತಕ್ಕಂಥ ಒಂದು ಅರಮನೆ. ಇದಕ್ಕೆ ಪ್ರವೇಶ ದರ 20 ರೂಪಾಯಿ. ಭಾರತೀಯರಾದರೆ 20 ರೂಪಾಯಿ. ಅದೇ ಫಾರಿನರ್ಸ್ ವಿದೇಶಿಗರಾದರೆ 200 ರೂಪಾಯಿ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ. ಬೆಳಿಗ್ಗೆ 8:30ರಿಂದ ಸಾಯಂಕಾಲ 5:30ವರೆಗೆ ಇದು ಓಪನ್ ಇರುತ್ತೆ. ಬೆಂಗಳೂರಿನ ಕೋಟೆಯ ಆವರಣದಲ್ಲಿ 1781ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗೆಚ್ಚಿನ ಈ ಅರಮನೆಯ ನಿರ್ಮಾಣ ಪ್ರಾರಂಭಗೊಂಡು ತದನಂತರ 1791ರಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಪೂರ್ಣಗೊಂಡಿತು. ಈ ಅರಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದವರು ಹೈದರ್ ಅಲಿ 1781ರಲ್ಲಿ ಅವರು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ 1782ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಸಂದರ್ಭದಲ್ಲಿ ಅವರು ಮರಣವನ್ನು ಹೊಂತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರೋದು 1780ರಿಂದ 1784ರ ಒಂದು ಕಾಲಾವಧಿಯಲ್ಲಿ. ಈ ಅರಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿರುವುದು 1781ರಲ್ಲಿ. 1782ರಲ್ಲಿ ಮಾರಣಾಂತಿಕ ಬೆನ್ನು ಹುಣ್ಣಿನಿಂದಾಗಿ ಹೈದರ್ ಅಲಿ ಮರಣವನ್ನು ಹೊಂದುತ್ತಾರೆ. ಹೀಗಾಗಿ ಈ ಅರಮನೆಯನ್ನು ಪೂರ್ಣಗೊಳಿಸಿದವರು ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್. ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್ 1791ರಲ್ಲಿ ಈ ಅರಮನೆಯನ್ನು ಪೂರ್ಣಗೊಳಿಸ್ತಾನೆ. ಇದು ಬೆಂಗಳೂರು ಕೋಟೆಯೊಳಗಿನ ಆವರಣದ ಶ್ರೀ ವೆಂಕಟರಮಣ ದೇವಾಲಯದ ಸನಿಹದಲ್ಲಿದೆ. ನೋಡಲು ಒಂದು ಅಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ನೈಜ ಸ್ಥಿತಿಯಲ್ಲಿ 2 ಅಂತಸ್ತಿನ ಈ ಕಟ್ಟಡವನ್ನು ಸಮಕಾಲೀನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆಯತಾಕಾರದ ಕಲ್ಲಿನ ಅಧಿಷ್ಠಾನದ ಮೇಲೆ ನಿರ್ಮಿಸಲ್ಪಟ್ಟ ಈ ಕಟ್ಟಡದ ಮುಂಭಾಗದಲ್ಲಿ ಉನ್ನತವಾದ ಮರದ ಸ್ತಂಭಗಳನ್ನು ಕಲ್ಲಿನ ಪೀಠದ ಮೇಲೆ ಅಳವಡಿಸಲಾಗಿದ್ದು ಬಹುಭಾರದ ತೊಲೆಗಳನ್ನು ಆಧರಿಸಿ ನಿಲ್ಲಿಸಲಾಗಿದೆ. ಸ್ತಂಭಗಳ ನಡುವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಧವರ್ತುಲಗಳ ಕಮಾನುಗಳನ್ನು ಹಾಗೂ ಬೋದಿಗೆಗಳನ್ನು ಅಳವಡಿಸಲಾಗಿದ್ದು ಇಡೀ ಸ್ತಂಭಗಳ ಈ ಮೊಗಸಾಲೆಯನ್ನು ಕಂದು ಹಾಗೂ ಹಳದಿ ಬಣ್ಣದ ಲೇಪನದಿಂದ ಸುಂದರಗೊಳಿಸಲಾಗಿದೆ. ಅರಮನೆಯ ಗೋಡೆಗಳು ಮತ್ತು ಛತ್ತು ಪತ್ರಲತೆ ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದ್ದು ನೋಡಲು ಮನೋಹರವಾಗಿದೆ. ಮೇಲಂತಸ್ತಿನ ಕೋಣೆಗಳಿಗೆ ಮತ್ತು ಮಧ್ಯದಲ್ಲಿ ಮುಂಚಾಚಿದ ಕಟಾಂಜನ ಮಂಟಪಗಳಿವೆ. ಉತ್ತರ ಹಾಗೂ ದಕ್ಷಿಣದ ಭಾಗದಲ್ಲಿ ಪಾವಟಿಕೆಗಳಿವೆ. ಈ ಕೋಣೆಗಳನ್ನು ಅಂತಃಪುರವೆಂದು ಗುರುತಿಸಬಹುದು. ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಯತಾಕಾರದ ಹಜಾರವಿದ್ದು ಅದರ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಕೆಳ ಅಂತಸ್ತಿಗೆ ಗೋಪುರವಾಗುವಂತೆ ಮುಂಚಾಚಿದ ಕಟಾಂಜನ ಮಂಟಪವಿದ್ದು ಅವುಗಳಲ್ಲಿ ಕುಳಿತ ಸುಲ್ತಾನನು ದೈನಂದಿನ ದರ್ಬಾರ ನಡೆಸುತ್ತಿದ್ದನು. ಇದರ ಕೆಳಭಾಗದಲ್ಲಿ ಒಂದು ಕೋಣೆ ಇದ್ದು ಪ್ರಸ್ತುತ ಇದರಲ್ಲಿ ಒಂದು ಛಾಯಾಚಿತ್ರ ಸಂಗ್ರಹಾಲಯವಿದೆ. ಅರಮನೆಯ ಗೋಡೆಗೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಇದನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ. ನೋಡಿ, ಅರಮನೆಯ ಗೋಡೆಗೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಇದನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ. 4ನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಬ್ರಿಟಿಷರು ಆಡಳಿತವು 1868ರಲ್ಲಿ ಅಟ್ಟಾರ ಕಚೇರಿಗೆ ಸ್ಥಳಾಂತರಗೊಳ್ಳುವ ಮೊದಲು ಅರಮನೆಯನ್ನು ತನ್ನ ಕಾರ್ಯದರ್ಶಿಯಾಗಿ ಬಳಸಿತು. ಇಂದು ಭಾರತದ ಪುರಾತತ್ವ ಸಮೀಕ್ಷೆಯ ಹಳೆಯ ಬೆಂಗಳೂರಿನ ಮಧ್ಯಭಾಗದಲ್ಲಿ ಕಲಾಶಿಪಾಳ್ಯ ಬಸ್ ನಿಲ್ದಾಣದ ಬಳಿ ಇರುವ ಈ ಅರಮನೆಯನ್ನು ಪ್ರವಾಸಿ ತಾಣವಾಗಿ ನಿರ್ವಹಿಸುತ್ತದೆ. ಪ್ರವೇಶ ಶುಲ್ಕ
ಭಾರತೀಯ ನಾಗರಿಕರಿಗೆ 20 ರೂಪಾಯಿ, ವಿದೇಶಿಯರಿಗೆ 200 ರೂಪಾಯಿ. ಈ ರಚನೆಯನ್ನು ಸಂಪೂರ್ಣವಾಗಿ ತೇಗದ ಮರದಿಂದ ನಿರ್ಮಿಸಲಾಗಿದ್ದು, ಕಂಬಗಳು, ಕಮಾನುಗಳು ಮತ್ತು ಬಾಲ್ಕನಿಗಳಿಂದ ಅಲಂಕರಿಸಲಾಗಿದೆ. ಟಿಪ್ಪು ಸುಲ್ತಾನ್ ಮೇಲಿನ ಮಹಡಿಯ ಪೂರ್ವ ಮತ್ತು ಪಶ್ಚಿಮ ಬಾಲ್ಕನಿಗಳಿಂದ ತನ್ನ ದರ್ಬಾರ್ ನಡೆಸುತ್ತಿದ್ದನು. ಅರಮನೆಯ ಗೋಡೆಗಳನ್ನು ಅಲಂಕರಿಸುವ ಸುಂದರವಾದ ಹೂವಿನ ಲಕ್ಷಣಗಳು ಇವೆ. ಈ ಸ್ಥಳವು ಟಿಪ್ಪು ಸುಲ್ತಾನ್ ಸ್ವತಃ ದೃಶ್ಯೀಕರಿಸಿದ ಭವ್ಯ ಸಿಂಹಾಸನದ ವರ್ಣ ಚಿತ್ರವನ್ನು ಸಹ ಹೊಂದಿದೆ. ಚಿನ್ನದ ಹಾಳೆಗಳಿಂದ ಲೇಪಿತ ಮತ್ತು ಅಮೂಲ್ಯವಾದ ಪಚ್ಚೆ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ಟಿಪ್ಪು ಬ್ರಿಟಿಷ್ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸುವವರೆಗೂ ಅದನ್ನು ಎಂದಿಗೂ ಬಳಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು. ಟಿಪ್ಪು ಸುಲ್ತಾನ್ ಹುತಾತ್ಮರಾದ ನಂತರ ಬ್ರಿಟಿಷರು ಸಿಂಹಾಸನವನ್ನು ಕೆಡವಿದರು ಮತ್ತು ಅದರ ಭಾಗಗಳನ್ನು ಹರಾಜು ಹಾಕಿದರು, ಏಕೆಂದರೆ ಅದು ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಖರೀದಿಸಲು ತುಂಬ ದುಬಾರಿಯಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.